ನಮಸ್ತೆ. ನೀವೆಲ್ಲರೂ ತಮ್ಮನೇಲ್ ನೋಡಿಯೇ ಈ ವಿಡಿಯೋ ಕ್ಲಿಕ್ ಮಾಡಿರ್ತೀರಾ, ಈ ವಿಡಿಯೋ ನೋಡ್ತಾ ಇರ್ತೀರಾ. ಯಾಕೆಂದರೆ ವಯನಾಡ್ ಅಂತ ಹೇಳೋದು ಎಲ್ಲರೂ ಹೋಗುವಂತಹ ಜಾಗ ಆಯಿತಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ವಯನಾಡ್ ಹೋದಾಗ ಏನೆಲ್ಲ ಮಾಡ್ಬೋದು, ಯಾವುದೆಲ್ಲ ಜಾಗಗಳನ್ನು ನೋಡ್ಬೋದು ಅದನ್ನು ಹೇಳ್ತೇನೆ. ಮತ್ತು ಕೆಲವರಿಗೆ ತಲೆಯಲ್ಲಿದೆ ಏನಂದರೆ ವಯನಾಡ್ ತುಂಬ ಭೂಕುಸಿತದಲ್ಲಿ ಹೋಗಿಬಿಟ್ಟಿದೆ ಅಂತ. ಆ ಥರದ್ದೇನಿಲ್ಲ. ಸೊ ಈ ವಿಡಿಯೋದಲ್ಲಿ ನನ್ನ ಪ್ರಯತ್ನ ಅದೇ. ಸೊ ನೀವು ಯಾವುದೆಲ್ಲ ಜಾಗಗಳಿಗೆ ಹೋಗ್ಬೋದು. ವಯನಾಡಲ್ಲಿ ನೋಡುವಂಥದ್ದು ಸುಮಾರು ಜಾಗಗಳಿದೆ. ಸೊ ಕೇರಳ ಅಂತ ಹೇಳುವಾಗ ಸುಮಾರು ಜನರಿಗೆ ತಲೆಗೆ ಬರೋದು ಒಂದು ವಯನಾಡ್, ಇನ್ನೊಂದು ಮೂನಾರ್ ಆಯಿತಾ. ಬಟ್ ಮೂನಾರಿಗೆ ಕಂಪೇರ್ ಮಾಡಿದರೆ ವಯನಾಡಲ್ಲಿ ನಿಮಗೆ ನೋಡುವಂತಹ ಜಾಗಗಳು ತುಂಬ ಇದೆ, ಹಾಗೆಯೇ ಆ್ಯಕ್ಟಿವಿಟೀಸ್ ಕೂಡ ಸುಮಾರಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಯನಾಡ್ನ ಕಂಪ್ಲೀಟ್ ಐಟನರಿ ಕೊಡ್ತೇನೆ. ಸೊ ನೀವು ಎಲ್ಲಿ ಯಾವುದೆಲ್ಲ ಜಾಗಗಳನ್ನ ವಿಸಿಟ್ ಮಾಡ್ಬೋದು, ಎಲ್ಲಿ ಸ್ಟೇ ಆಗ್ಬೋದು, ಯಾವ ರೂಟಿಂದ ಹೋಗ್ಬೋದು. ನೀವು ಮಂಗಳೂರಿಂದ ಹೋಗೋದಂತಾದರೆ, ಬ್ಯಾಂಗ್ಳೂರಿಂದ ಹೋಗೋದಂತಾದರೆ ಯಾವ ರೂಟಿಂದ ಹೋಗ್ಬೋದು ಅಂತ ಹೇಳ್ತೇನೆ. ಅದರ ಮೊದಲು ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವ್ರ ಜೊತೆ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ಲಿ ನೀವೀಗ ವಯನಾಡಿಗೆ ಹೋಗೋದಂತಾದರೆ ಹೇಗೆ ಅಲ್ಲಿಗೆ ರೀಚ್ ಆಗ್ಬೋದು ಅಂತ. ಸೊ ವಯನಾಡಿಗೆ ಹೋಗೋದಂತಾದರೆ ಮಂಗಳೂರಿಂದ 2 ದಾರಿ ಇದೆ. ಒಂದು ಮಂಗಳೂರು, ಕಾಸರಗೋಡು, ಕಣ್ಣೂರಾಗಿ ವಯನಾಡಿಗೆ ಹೋಗುವಂಥದ್ದು. ಇದರಲ್ಲಿ ನಿಮಗೆ ಕೊಟ್ಟಿಯೂರು ದೇವಸ್ಥಾನ, ಈ ಫೇಮಸ್ ಆಗಿರುವಂತಹ ಕೊಟ್ಟಿಯೂರು ದೇವಸ್ಥಾನ ಅದು ಕೂಡ ನೋಡಲಿಕ್ಕೆ ಸಿಗ್ತದೆ. ಅದಾದಮೇಲೆ ಕೊಟ್ಟಿಯೂರು ಫಾರೆಸ್ಟ್ ಅಂತ ಇದೆ, ಅದರ ಮೂಲಕ ನೀವು ಹೋಗ್ಬೋದು. ಸೊ ಈ ರೂಟ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ರೋಡ್ ಮಾತ್ರ ಸ್ವಲ್ಪ ಸರಿ ಇಲ್ಲ, ಮತ್ತು ಸಣ್ಣ ನ್ಯಾರೋ ರೋಡ್. ಅದು ಬಿಟ್ಟು ನೀವು ಮಡಿಕೇರಿ ಮುಖಾಂತರ ಕೂಡ ಹೋಗ್ಬೋದು. ಸೊ ಮಂಗಳೂರು, ಪುತ್ತೂರು, ಸುಳ್ಯ ಆಗಿ ಮಡಿಕೇರಿಯಾಗಿ ಗೋಣಿಕೊಪ್ಪ ಮುಖಾಂತರ ತೋಲ್ಪೆಟ್ಟಿ ಅಂತ ಒಂದು ವೈಲ್ಡ್ ಲೈಫ್ ಸೆಂಚುರಿ ಸಿಗ್ತದೆ, ಅಲ್ಲಿಂದ ವಯನಾಡಿಗೆ ಹೋಗ್ಬೋದು. ಸೊ ವಯನಾಡ್ ಆಲ್ಮೋಸ್ಟ್ ಮಂಗಳೂರಿಂದ 6 to 7 hours ಡ್ರೈವ್ ಅಷ್ಟೇ. ಸೊ ನೀವು ಖಂಡಿತ ಹೋಗ್ಬೋದು. ಸೊ ನಾನು ಹೇಳೋದ್ರ ಪ್ರಕಾರ ನೀವು ಹೋಗುವಾಗ ಮಡಿಕೇರಿ ಮುಖಾಂತರ ಹೋಗಿ, ಬರುವಾಗ ನೀವು ಕಾಸರಗೋಡು ಮುಖಾಂತರ ಬರ್ಬೋದು. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕಾಸರಗೋಡು 6 way ಆಯಿತಾ. ಸೊ ಫಾಸ್ಟಾಗಿ ಬರ್ಬೋದು. ನಾನೊಂದು 30 minutesಲ್ಲಿ ಕಾಸರಗೋಡಿಂದ ಮಂಗಳೂರಿಗೆ ರೀಚ್ ಆಗಿದೆ. ಸೊ ಹಾಗೆ ನಾವು ರಿಟರ್ನ್ ಬರೋದು ಸ್ವಲ್ಪ ಬೇಗ ಬರುವ ಅಂತ ಎಣಿಸ್ತೇವಲ್ಲ, ಸೊ ಹಾಗೆ ಕಾಸರಗೋಡು ಮುಖಾಂತರ ಬರ್ಬೋದು. ಸೊ ಹೋಗುವಾಗ ಈ ಮಡಿಕೇರಿ ತೋಲ್ಪೆಟ್ಟಿ ಮುಖಾಂತರ ಹೋಗಿ, ಯಾಕೆಂದರೆ ತೋಲ್ಪೆಟ್ಟಿಯಲ್ಲಿ ನಿಮ್ಮದು ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಸೊ ನೀವು ಹೋಗ್ತಿರುವಾಗ ರೋಡಲ್ಲಿ ನಿಮಗೆ ಜಿಂಕೆಗಳು, ಕೆಲವೊಮ್ಮೆ ಆನೆಗಳು, ರಾತ್ರಿ ಆದರೆ ಆನೆಗಳು ಕೂಡ ಕಾಣ್ತಿದೆ. ಸೊ ಅದರಲ್ಲಿ ಹೋಗಿ ಅಂತ ಹೇಳ್ತೇನೆ. ಸೊ ಅಲ್ಲಿ ಹೋದ್ಮೇಲೆ ನೀವು ಎಲ್ಲಿ ಸ್ಟೇ ಆಗ್ಬೋದು ಅಂತ. ಸೊ ಸ್ಟೇ ಆಗಲಿಕ್ಕೆ ನಾನು ಪರ್ಫೆಕ್ಟ್ ಆಪ್ಷನನ್ನು ಕೊಟ್ಟಿದ್ದೇನೆ. ಇದರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೇನೆ. ಕುರುಂಬಲ್ಕೋಟದಲ್ಲಿರುವಂತಹ ಕ್ಯಾಫಿ ವ್ಯಾಲಿ. ಸೊ ಇಲ್ಲಿ ಯಾಕೆ ಸ್ಟೇ ಆಗಬೇಕು ಅಂತ ಹೇಳಿದರೆ, ಇಲ್ಲಿ ನಿಮಗೆ ಪ್ರೈವೇಟ್ ರೂಮ್ಸ್ ಇದೆ. ಹಾಗೆಯೇ ನೀವೇನಾದರೂ ಗ್ರೂಪ್ ಆಗಿದ್ದರೆ ಗ್ರೂಪ್ ರೂಮ್ಸ್ ಕೂಡ ಇದೆ. ಸೊ ನೀವು ದೊಡ್ಡ ಒಂದು ಬ್ಯಾಚ್ ಆಗಿದ್ದರೆ ಕಂಪ್ಲೀಟ್ ಪ್ರಾಪರ್ಟಿನ ನಿಮಗೇ ಕೊಡ್ತಾರೆ. ಅದಾದಮೇಲೆ ನಾವು ಈಗ ಒಂದು ಕಡೆ ಟೂರ್ ಹೋದಾಗ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಒಂದು ಚಿಲ್ ಮಾಡಲಿಕ್ಕೆ ಒಂದು ಪೂಲ್ ಕೂಡ ಬೇಕಾಗಿರುತ್ತೆ, ಸ್ವಿಮ್ಮಿಂಗ್ ಪೂಲ್. ಸೊ ಅದು ಕೂಡ ಇದೆ. ಹಾಗೆಯೇ ನಮಗೆ ಮ್ಯೂಸಿಕ್ ಹಾಕಿ ಬಾರ್ಬೆಕ್ಯೂ, ಸ್ವಲ್ಪ ಏನಾದರೂ ಪಾರ್ಟಿ ಮಾಡೋದಂತಾದರೆ ಅದಕ್ಕಂತಲೇ ಪರ್ಫೆಕ್ಟ್ ಪ್ಲೇಸನ್ನು ಅವ್ರು ಇಟ್ಟಿದ್ದಾರೆ. DJ ಹಾಲನ್ನು ಅವ್ರು ಇಟ್ಟಿದ್ದಾರೆ. ಸೊ ಅಲ್ಲಿ ಮ್ಯೂಸಿಕ್ ಹಾಕಿ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಇಂಡೋರ್ ಗೇಮ್ಸ್ ಆಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನೋ ಇದೆ. ಅದೇನೆಂದರೆ ನೀವೇನಾದರೂ ನೇಚರ್ ಇಷ್ಟಪಡೋರಂತಾದರೆ ಅಥವಾ ಸೋಲೋ ಟ್ರಾವೆಲರ್ ಆಗಿದ್ದರೂ ಕೂಡ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ಅದೇನೆಂದರೆ ನೇಚರ್ ಮಧ್ಯ ಟೆಂಟ್ ಸ್ಟೇ. ಸೊ ಈ ಥರದ ಒಂದು ಟೆಂಟ್ ಸ್ಟೇ ನಾನು ಕೇರಳದಲ್ಲಿ ಜಾಸ್ತಿ ನೋಡಿದ್ದು ಮೂನಾರಲ್ಲಿ. ಬಟ್ ಈ ಥರದ ಒಂದು ಕರೆಕ್ಟಾದ ವಯನಾಡ್ನ ಒಂದು ಎಕ್ಸ್ಪೀರಿಯನ್ಸ್ ಕೊಡುವಂತಹ ಟೆಂಟ್ ಸ್ಟೇ ಅಲ್ಲಿ ಮಾತ್ರ ಇರೋದು, ಕುರುಂಬಲ್ಕೋಟದಲ್ಲಿ. ಸೊ ಅದು ಕೂಡ ಪರ್ಫೆಕ್ಟ್ ಆಪ್ಷನ್ ನಿಮಗೆ. ಸೊ ಖಂಡಿತ ನೀವು ವಯನಾಡ್ ಹೋದರೆ ಈ ಕ್ಯಾಫಿ ವ್ಯಾಲಿನ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಂಬರ್. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ನೀವೇನಾದರೂ ಗ್ರೂಪ್ ಆಗಿದ್ದರೆ. ಹಾಗೆಯೇ ಇನ್ನೊಂದು ಇಲ್ಲಿ ಆಪ್ಷನ್ ಏನಂದರೆ, ನಿಮಗೆ ಪರ್ಫೆಕ್ಟ್ ಕೇರಳ ಫುಡ್ ಅವರೇ ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಖಂಡಿತ ಇಲ್ಲಿ ಸ್ಟೇ ಆಗ್ಬೋದು. ಅದು ಬಿಟ್ಟು ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ ವಯನಾಡಲ್ಲಿ. ಬಟ್ ಆಗಲೇ ನಾನು ಹೇಳಿದಾಗೆ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರೋದ್ರಿಂದ ಸ್ವಲ್ಪ ಬಜೆಟ್ಗಿಂತ ಮೇಲೇ ಹೋಗ್ತದೆ ನಮ್ಮ ಸ್ಟೇ ಎಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಸ್ಟೇ ಮಾಡಿದರೆ ನಮ್ಮ ಪರ್ಸನ್ ಅನ್ರೀಚಬಲ್ನ ಹೆಸರು ಹೇಳಿದರೆ ನಿಮಗೆ ಕಮ್ಮಿಗೆ ಸಿಗಬಹುದು. ಸೊ ಇಲ್ಲಿ ನೀವು ಸ್ಟೇ ಆದರೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಸೊ ನಿಮಗೆ ಇಲ್ಲಿ ಹತ್ತಿರದಲ್ಲೇ ಒಂದು ಯೂನೀಕ್ ಸ್ಪಾಟ್ ಆದಂತಹ ಕುರುಂಬಲ್ಕೋಟ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಸನ್ಸೆಟ್ ಕೂಡ ಆಗುತ್ತೆ, ಸನ್ರೈಸ್ ಕೂಡ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಜನರಿಗೆ ಯಾರಿಗೂ ಇದು ಗೊತ್ತಿಲ್ಲ. ಸೊ ಕೊಲುಕುಮಲೈ ಹೇಗಿದೆ ಅದೇ ಥರದ ಒಂದು ವ್ಯೂ, ಅಂದರೆ ಅಷ್ಟೊಂದು ವ್ಯೂ ಇಲ್ಲ, ಬಟ್ ವಯನಾಡಲ್ಲಿರುವಂತಹ ಒಂದು ರಿಮೋಟ್ ಪ್ಲೇಸ್. ಸೊ ಇಲ್ಲಿ ಸ್ಟೇ ಆದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಸೊ ಅವರದ್ದೇ ಆದಂತಹ ಪ್ರಾಪರ್ಟಿ ಮಧ್ಯದಲ್ಲಿ ಅಲ್ಲಿಗೆ ಹೋಗ್ಬೋದು. ನೀವೀಗ ವಯನಾಡ್ ಹೋದರೆ ಯಾವುದೆಲ್ಲ ಜಾಗಗಳನ್ನು ವಿಸಿಟ್ ಮಾಡ್ಬೋದು ಅಂತ ಹೇಳ್ತೇನೆ. ಸೊ ಮೇಯ್ನಾಗಿ ವಯನಾಡ್ ಹೋದಾಗ ಎಲ್ಲರೂ ವಿಸಿಟ್ ಮಾಡುವಂಥದ್ದು ಬಾಣಾಸುರ ಸಾಗರ್ ಡ್ಯಾಮ್. ಸೊ ನೀವು ಕೂಡ ಖಂಡಿತ ವಯನಾಡ್ ಹೋದಾಗ ಈ ಜಾಗವನ್ನು ವಿಸಿಟ್ ಮಾಡಲೇಬೇಕು. ಸಾಕಷ್ಟು ರಶ್ ಇರ್ತದೆ, ಬಟ್ ಇದನ್ನು ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ವಿಸಿಟ್ ಮಾಡಲೇಬೇಕು. ಇಲ್ಲಿ ವಿಸಿಟ್ ಮಾಡಿದರೆ ಮಸ್ಟ್ ಡೂ ಆ್ಯಕ್ಟಿವಿಟೀಸಲ್ಲಿ ಇಲ್ಲಿನ ಸ್ಪೀಡ್ ಬೋಟ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಯಾಕಂದರೆ ನಾನೊಂದು ವಯನಾಡಿಗೆ 4-5 ಸಲ ಹೋಗಿದ್ದೇನೆ, ಬಟ್ ಸ್ಪೀಡ್ ಬೋಟ್ ನನಗೆ ಸುಮಾರು ಸಲ ಮಿಸ್ ಆಯಿತು. ಬಟ್ ಈ ಸಲ ನಾನು ವಯನಾಡ್ ಟ್ರಿಪ್ ಮಾಡಿದ್ದು ಒಂದು ನಿಮಗೆ ವಯನಾಡನ್ನು ಹೇಗಿದೆ ಅಂತ ತೋರಿಸಲಿಕ್ಕೆ, ಇನ್ನೊಂದು ಇಲ್ಲಿನ ಸ್ಪೀಡ್ ಬೋಟ್ ಎಕ್ಸ್ಪೀರಿಯೆನ್ಸ್ ತೋರಿಸಲಿಕ್ಕೆ. ಸೊ ಅದನ್ನು ತೋರಿಸಿದ್ದೇನೆ. ಸೊ ನೋಡ್ತಾ ಇರ್ಬೋದು
ಅದಾದಮೇಲೆ ನೀವು ವಯನಾಡಲ್ಲಿ ಪೂಕೋಡ್ ಲೇಕ್, ಇಲ್ಲಿ ನೀವು ಬೋಟಿಂಗ್ ಮಾಡ್ಬೋದು. ಜಾಸ್ತಿ ಏನಿಲ್ಲ, ಪಿಲಿಕುಲದಲ್ಲಿ ಬೋಟಿಂಗ್ ಮಾಡಿದಾಗುತ್ತೆ. ಇನ್ನೊಂದು ಏನಂದರೆ ಇಲ್ಲಿ ಎನ್ನೂರು, ಇದೊಂದು ಟ್ರೈಬಲ್ ವಿಲೇಜ್ ಆಯಿತಾ. ಸೊ ಇಲ್ಲಿ ನೀವು ಜೀಪ್ ಬುಕ್ ಮಾಡಿ ಅಲ್ಲಿಗೆ ನೀವು ಹೋಗಬೇಕು. ಸೊ ಜೀಪಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ. ಒಂದು ಟ್ರೈಬಲ್ ವಿಲೇಜ್ ಯಾವ ಥರ ಇರುತ್ತೆ ಅದೆಲ್ಲ ಅಲ್ಲಿ ಇದೆ. ಹಾಗೆಯೇ ಹೋಮ್ ಮೇಡ್ ಹನಿ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅದನ್ನೆಲ್ಲ ಮಾರ್ತಾರೆ. ಸೊ ಖಂಡಿತ ಅದನ್ನು ವಿಸಿಟ್ ಮಾಡಲೇಬೇಕು. ಅದಾದಮೇಲೆ ಎಡಕ್ಕಲ್ ಕೇವ್ಸ್, ಕೊಡೈಕೆನಲ್ಲಿ ಗುಣ ಕೇವ್ ಹೇಗಿತ್ತು ಅದೇ ಥರ ಇದೆ ಎಡಕ್ಕಲ್ ಕೇವ್ಸ್ ಕೂಡ. ಸೊ ಖಂಡಿತ ವಿಸಿಟ್ ಮಾಡಿ. ಅದಾದಮೇಲೆ ಕಾರ್ಲಾಡ್ ಲೇಕ್, ಇದೊಂದು ಲೇಕ್ ಆಯಿತಾ, ಇಲ್ಲಿ ಬೋಟಿಂಗ್ ಕೂಡ ಇದೆ. ಸೊ ಇದನ್ನು ನೀವು ಬೇಕಿದ್ದರೆ ವಿಸಿಟ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಮೇಯ್ನಾಗಿ ವಿಸಿಟ್ ಮಾಡಲೇಬೇಕಾದಂತಹ ಜಾಗ ಅಂದರೆ ಕುರುವ ದ್ವೀಪ್ ಅಂತ. ಇದು ಕುರುವ ದ್ವೀಪ್ ಅಥವಾ ಕುರುವ ಐಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ಬೋಟಿಂಗ್ ಮಾಡೋದು ತುಂಬ ಅಂದರೆ ತುಂಬ ಯೂನೀಕ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾವೆಲ್ಲ ಕಡೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ. ಸೊ ಇಲ್ಲಿ ನಿಮಗೆ ಬ್ಯಾಂಬೂ ಬೋಟಲ್ಲಿ ರಿವರನ್ನು ಕ್ರಾಸ್ ಮಾಡಿಸ್ತಾರೆ. ಕಬಿನಿ ರಿವರನ್ನು ಕ್ರಾಸ್ ಮಾಡಿಸಿ ಆ ಕಡೆ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಿಮಗೆ ಫಾರೆಸ್ಟ್ ವಾಕ್ ಮಾಡ್ಬೋದು ಮತ್ತು ನೇಚರ್ ಮಧ್ಯ ನೀವು ನೀರಲ್ಲಿ ಆಟ ಆಡ್ಬೋದು, ಎಲ್ಲ ಎಂಜಾಯ್ ಮಾಡ್ಬೋದು. ಸೊ ನಿಜವಾಗಿಯೂ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೇನೆ ಈ ಕುರುವ ದ್ವೀಪ್. ಸೊ ನಾನು ಹೋದಾಗ ನನಗೆ ಅಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಮೊನ್ನೆನ ವೀಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ, ನಮ್ಮ ವಯನಾಡಿನ ವೀಡಿಯೋ ನೀವು ನೋಡ್ತಾ ಇದ್ದರೆ ಅದರಲ್ಲಿ ಹೇಳಿದ್ದೇನೆ ಓನ್ಲಿ 250 ಟಿಕೆಟ್ಸ್ ಆರ್ ಅಲೌಡ್ ಪರ್ ಡೇ ಅಂತ. 125 ಆನ್ಲೈನ್ ಮತ್ತು 125 ಆಫ್ಲೈನ್. ಸೊ ಖಂಡಿತ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ಹೋದರೆ ನಿಮಗೆ ಬೆಳಿಗ್ಗೆ 7 to 1 o'clock ಒಳಗಡೆ ಹೋಗಬೇಕು. ಆಫ್ಲೈನಲ್ಲಿ ಆದರೆ ಬೆಳಿಗ್ಗೆ 7 ಗಂಟೆಗೆ ಹೋಗಿ ನೀವು ಲೈನ್ ನಿಲ್ಲಬೇಕು. ವೀಕೆಂಡ್ ಆದರೆ, ವೀಕ್ಡೇಸ್ ಆದರೆ ಓಕೆ ನಿಮಗೆ ಸಿಗುತ್ತೆ. ಸೊ ಇಷ್ಟು ಜಾಗಗಳನ್ನು ಕವರ್ ಮಾಡಿ ಲಾಸ್ಟಿಗೆ ನೀವು ಇಲ್ಲಿಂದ ತಿರುನೆಲಿ ಟೆಂಪಲ್ ಇದೆ. ಸೊ ತಿರುನೆಲಿ ಟೆಂಪಲ್ ಕೂಡ ನೀವು ಹೋಗ್ಬೋದು. ಇದು ತುಂಬ ಅಂದರೆ ತುಂಬ ಯುನೀಕ್ ಟೆಂಪಲ್ ಮತ್ತು ಈ ಬ್ರಹ್ಮಗಿರಿ ಹಿಲ್ಸ್ ನಡುವೆ ಇರುವಂತಹ ಓಲ್ಡೆಸ್ಟ್ ಟೆಂಪಲ್ ಇನ್ ವಯನಾಡ್ ಅಂತೆ, ಈ ವಿಷ್ಣು ದೇವರಿಗೆ ಅರ್ಪಿಸಿದಂಥದ್ದು. ಸೊ ಖಂಡಿತ ತಿರುನೆಲಿ ಟೆಂಪಲ್ಗೆ ಹೋಗಬೇಕು. ಸೊ ಈ ಟೆಂಪಲ್ ಒಂದು ಕಡೆ ಅಂತ ಆದರೆ, ಈ ಟೆಂಪಲ್ಗೆ ಹೋಗುವಂತಹ ರೂಟ್ ಏನಿದೆ ಅದು ಡೀಪ್ ಫಾರೆಸ್ಟ್ ಮಧ್ಯ. ಸೊ ಖಂಡಿತ ಅದಕ್ಕೂ ಕೂಡ ವಿಸಿಟ್ ಮಾಡಿ. ಇನ್ನೊಂದು ಮೇಯ್ನ್ ಅಂದರೆ ವಯನಾಡಿಗೆ ಹೋಗೋದು ಗ್ಲಾಸ್ ಬ್ರಿಡ್ಜ್ಗೋಸ್ಕರ, 900 ಖಂಡಿ ಗ್ಲಾಸ್ ಬ್ರಿಡ್ಜ್. ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಅಥವಾ ಹೋಗ್ತೀರಂತಾದರೆ ಹೋಗ್ಬೋದು, ಯಾಕೆಂದರೆ ಅಷ್ಟೊಂದು ರಶ್ ಇರ್ತದೆ ಅಲ್ಲಿ. ಸೊ ನೀವು ಗ್ಲಾಸ್ ಬ್ರಿಡ್ಜಲ್ಲಿ ನಿಮಗೆ ಖಾಲಿ ಕೊಡೋದು 5 ನಿಮಿಷ ಮಾತ್ರ. ಸೊ ಹಾಗಾಗಿ ನೀವೇ ಎಣಿಸಿ, ವೀಕೆಂಡಿಗೆಲ್ಲ ಹೋದರೆ ನಿಮಗೆ ಅಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇರ್ತದೆ. ಬಟ್ ನೀವೇನಾದರೂ ಫಸ್ಟ್ ಟೈಮ್ ವಯನಾಡು ಹೋಗೋದಂತಾದರೆ ಖಂಡಿತ ಹೋಗ್ಬೋದು ಈ 900 ಖಂಡಿಗೆ. ಬಾನಾಸುರ, ಪೂಕೋಡ್ ಲೇಕ್, ಎಡಕ್ಕಲ್ ಕೇವ್ಸ್, ಎನ್ನೂರು, ಹಾಗೆಯೇ ಕುರುವ ದ್ವೀಪ್, ಕಾರ್ಲಾಡ್ ಲೇಕ್ ಮತ್ತು ತಿರುವನೆಲಿ ದೇವಸ್ಥಾನ ಮತ್ತು ಮೇಯ್ನಾಗಿ 900 ಖಂಡಿ ಬೇಕಿದ್ದರೆ ನೀವು ವಿಸಿಟ್ ಮಾಡ್ಬೋದು. ಇದಿಷ್ಟು ಪ್ಲೇಸಸ್ ಟು ವಿಸಿಟ್. ನೀವು ಇಲ್ಲಿ ವಯನಾಡಿಗೆ ಹೋದರೆ ಮಸ್ಟ್ ಡೂ ಆ್ಯಕ್ಟಿವಿಟೀಸಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳಿದರೆ, ಒಂದು ಆಗಲೇ ಹೇಳಿದಾಗೆ ವಯನಾಡಲ್ಲಿ ಸ್ಪೀಡ್ ಬೋಟ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ಅದು ಕೂಡ ಬಾನಾಸುರ ಡ್ಯಾಮಲ್ಲಿ. ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಟ್ ವೀಕೆಂಡಿಗೆ ಹೋದರೆ ನಿಮಗೆ ಅಲ್ಲಿ ಜಾಗನೇ ಇರೋದಿಲ್ಲ ಕಾಲಿಡಲಿಕ್ಕೆ, ಅಷ್ಟೊಂದು ರಶ್ ಇರ್ತದೆ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೀವು ಹೋಗಿ ಬರಬೇಕಾಗ್ತದೆ. ಅದಾದಮೇಲೆ ನೀವು ಪೂಕೋಡ್ ಲೇಕಲ್ಲಿ ಬೋಟಿಂಗ್ ಮಾಡ್ಬೋದು. ನಾನಾಗಲೇ ಹೇಳಿದಾಗೆ ನಾವು ನಾರ್ಮಲ್ ಬೋಟಿಂಗ್ ಹೇಗೆ ಮಾಡ್ತೇವೆ ಅದೇ ಥರ ಇರ್ತದೆ. ಅಲ್ಲಿ ಅಕ್ವೇರಿಯಂ ಕೂಡ ಉಂಟು. ಸೊ ಅದು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಫಸ್ಟ್ ಟೈಮ್ ವಯನಾಡು ಹೋಗೋದಂತಾದರೆ. ಬಟ್ ಕುರುವ ದ್ವೀಪಲ್ಲಿ ಬೋಟಿಂಗ್ ಅಂತೂ ಮಿಸ್ ಮಾಡಲೇಬೇಡಿ. ಫಸ್ಟೇ ಬುಕ್ ಮಾಡಿ. ಆನ್ಲೈನಲ್ಲಿ ಕುರುವ ದ್ವೀಪ್ ಬುಕ್ಕಿಂಗ್ ಅಂತ ಹಾಕಿದರೆ ಖಂಡಿತ ಬರ್ತದೆ. ಸೊ ಅದರಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಅದಾದಮೇಲೆ ನಾನು ಆಗಲೇ ನಿಮಗೆ ಹೇಳಿದಾಗೆ ನೀವು ಮಡಿಕೇರಿಯಿಂದ ವಯನಾಡು ಹೋಗುವಾಗ ನಿಮಗೆ ತೋಳ್ಪೆಟ್ಟಿ ವೈಲ್ಡ್ ಲೈಫ್ ಸೆಂಚುರಿ ಸಿಗುತ್ತೆ. ಇಲ್ಲಿ ನೀವು ವೈಲ್ಡ್ ಲೈಫ್ ಸಫಾರಿ ಮಾಡಿದರೆ ನಿಮಗೆ ಹುಲಿ, ಆನೆ, ಜಿಂಕೆಗಳು, ನವಿಲು ಅದೆಲ್ಲ ಕಾಣ್ತದೆ. ಬಟ್ ಆಗಲೇ ಹೇಳಿದಾಗೆ ಸಫಾರಿ ಎಲ್ಲ ಇರೋದು ನಿಮ್ಮ ಲಕ್ ಮೇಲೆ. ಸೊ ನಿಮ್ಮ ಲಕ್ ಕರೆಕ್ಟ್ ಆಗಿದ್ದರೆ ಆನೆ ಕೂಡ ಕಾಣ್ತದೆ, ಚಿರತೆ ಕೂಡ ಕಾಣ್ತದೆ. ಲಕ್ ಸರಿ ಇಲ್ಲ ಅಂತಾದರೆ ಜಿಂಕೆ ಕೂಡ ಕಾಣೋದಿಲ್ಲ. ಹಾಗೆ ವಯನಾಡಿಗೆ ಜಾಸ್ತಿ ಜನ ಹೋಗೋದು ಈ ವಯನಾಡಿನ ವೆದರನ್ನು ಅನುಭವಿಸಲಿಕ್ಕೆ, ಹಾಗೆಯೇ ವಯನಾಡಿನ ಒಂದು ಬ್ಯೂಟಿಯನ್ನು ನೋಡಲಿಕ್ಕೆ. ಸೊ ಲಕ್ಕಿಡಿ ವ್ಯೂ ಪಾಯಿಂಟಲ್ಲಿ ನಿಮಗೆ ವಯನಾಡಿನ ಕಂಪ್ಲೀಟ್ ವ್ಯೂ ಕಾಣ್ತದೆ. ಅದಾದಮೇಲೆ ಕುರುಂಬಲಕೋಟ ವ್ಯೂ ಪಾಯಿಂಟ್. ಸೊ ಇಷ್ಟು ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಿಸ್ ಮಾಡದೆ ವಯನಾಡಲ್ಲಿ ಮಾಡಲೇಬೇಕು. ಇನ್ನೊಂದು ಜಿಪ್ಲೈನ್ ಸಾಕಷ್ಟಿದೆ ವಯನಾಡಲ್ಲಿ. ಬಟ್ ಜಿಪ್ಲೈನ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಾದರೆ ನೀವು ಮುನ್ನಾರ್ಗೆ ಹೋಗಬೇಕು, ಅಲ್ಲಿ 2 kilometers ಇದೆ. ವಯನಾಡಲ್ಲಿ ಅಷ್ಟೊಂದಿಲ್ಲ, ಬಟ್ ಕಾಫಿ ಎಸ್ಟೇಟ್ ನಡುವೆ ಎಲ್ಲ ಜಿಪ್ಲೈನಲ್ಲೇ ಸೊ ಖಂಡಿತ ಟ್ರೈ ಮಾಡ್ಬೋದು. ಸೊ ಇದಿಷ್ಟು. ಸೊ ಈ ವಿಡಿಯೋದಲ್ಲಿ ನಾನು ಹೌ ಟು ರೀಚ್ ಅಂತ ಹೇಳಿದೆ, ಅಂದರೆ ಹೇಗೆ ನೀವು ಅಲ್ಲಿ ತಲುಪ್ಬೋದು, ಅದಾದಮೇಲೆ ಅಲ್ಲಿ ಯಾವುದೆಲ್ಲ ಜಾಗಗಳನ್ನು ನೋಡ್ಬೋದು, ಮತ್ತು ಇಲ್ಲಿ ಮಸ್ಟ್ ಡೂ ಆ್ಯಕ್ಟಿವಿಟೀಸಲ್ಲಿ ಯಾವುದೆಲ್ಲ ಮಾಡಬೇಕು ಅಂತ. ಸೊ ಕೊನೆಯದಾಗಿ ಈ ವಿಡಿಯೋದಲ್ಲಿ ನಮ್ಮ ಈ ವಯನಾಡ್ ಟ್ರಿಪ್ನ ಬಜೆಟ್ ಎಷ್ಟಾಗುತ್ತೆ ಅಂತ. ಸೊ ನೀವೇನಾದರೂ ವಯನಾಡ್ ಟ್ರಿಪ್ ಕಂಪ್ಲೀಟ್ ನಾನೀಗ ಹೇಳಿದಂತಹ ಜಾಗಗಳನ್ನು ನೀವು ನೋಡೋದಂತಾದರೆ ನಿಮಗೆ 5,000 to 6,000 ಒಳಗಡೆ ಕಂಪ್ಲೀಟ್ ಮಾಡ್ಬೋದು. ಎಂಟ್ರಿ ಫೀಸ್ ಎಲ್ಲ ಸೇರಿ, ಟ್ರಾವೆಲ್ ಫೀಸ್ ಎಲ್ಲ ಸೇರಿ. ಸೊ ನೀವೇನಾದರೂ ಗ್ರೂಪ್ ಆಗಿದ್ದರೆ. ಅದಾದಮೇಲೆ ನೀವೇನಾದರೂ ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ಇಷ್ಟ ಇದ್ದರೆ, ಅಥವಾ ನಿಮ್ಮ ಹತ್ರ ಗ್ರೂಪ್ ಇಲ್ಲ, ನಿಮ್ಮ ಫ್ರೆಂಡ್ಸ್ ಇಲ್ಲ ಅಂತಾದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಪ್ರತಿ ವೀಕೆಂಡ್ ಒಂದಲ್ಲ ಒಂದು ಜಾಗಗಳಿಗೆ ಟೂರ್ ಇಡ್ತೇವೆ. ಸೊ ನಮ್ಮ ಪ್ಯಾಕೇಜನ್ನು ನೀವು ಚೂಸ್ ಮಾಡಿ ನಮ್ಮ ಜೊತೆ ಟ್ರಾವೆಲ್ ಮಾಡ್ಬೋದು. ನಮ್ಮ ಪೇಜ್ ಬರ್ತಾ ಇರುತ್ತೆ, ಸ್ವಲ್ಪ ಹೈಕ್ ಸ್ವಲ್ಪ ರೈಡ್ ಅಂತ. ನಮ್ಮನ್ನು ಅಲ್ಲಿ ಮೆಸೇಜ್ ಮಾಡಿದರೆ ಖಂಡಿತ ನಿಮಗೆ ಪ್ಯಾಕೇಜ್ ಡೀಟೇಲ್ಸ್ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟ್ರಾವೆಲ್ ಮಾಡ್ತಾ ಇರಿ, ಹೊಸ ಹೊಸ ಎಕ್ಸ್ಪೀರಿಯನ್ಸ್ನ ಪಡಿತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.